ಕೊಪ್ಪಳದಲ್ಲಿ ಬಲ್ಡೋಟ ಉಕ್ಕಿನ ಕಾರ್ಖಾನೆಯನ್ನ ತೊಲಗಿಸಿ ಅಂತ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಸರ್ಕಾರ ಹೋರಾಟದ ತೀವ್ರತೆ ಅರಿತು ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿತ್ತು. ಆದರೆ ಹೋರಾಟಗಾರ ಅನಿರ್ದಿಷ್ಟ ಅವಧಿ ಧರಣಿ ಇದೀಗ 75 ದಿನ ಕಳೆದಿದ್ದು, ಹೋರಾಟಕ್ಕೆ ಸಾಹಿತಿ ಕೆಎಸ್ ಭಗವಾನ್ ಕೂಡ ಸಾಥ್ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟ ಕಾರ್ಖಾನೆ ವಿರುದ್ಧ ಮೇಲಿಂದ ಮೇಲೆ ಹೋರಾಟಗಳು ನಡೆಯುತ್ತಲೇ ಇವೆ. ಜಿಲ್ಲೆಯಿಂದ ಈ ಕಾರ್ಖಾನೆಯನ್ನ ತೊಲಗಿಸಿ ಅಂತಿದ್ದಾರೆ. ಇನ್ನು ಕಳೆದ ವರ್ಷ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟಕ್ಕೆ ಇಳಿದಿದ್ದರು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಹೋರಾಟ 75ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ. ಬಲ್ಡೋಟ ಕಾರ್ಖಾನೆಗಾಗಿ 52,000 ಕೋಟಿ ಬಂಡವಾಳ ಹೂಡಲಾಗಿದೆ. ಇದಕ್ಕಾಗಿ 550 ಎಕರೆ ಭೂಮಿ ಕೂಡ ಸರ್ಕಾರ ನೀಡಿದೆ. ಆದರೆ ಈ ಕಾರ್ಖಾನೆ ಮಾತ್ರ ನಮ್ಮೂರಿಗೆ ಬೇಡವೇ ಬೇಡ ಅಂತ ಇಡೀ ಕೊಪ್ಪಳದ ಜನತೆ ಪಟ್ಟು ಹಿಡಿದಿದ್ದಾರೆ. ಇದರ ನಡುವೆಯೇ ಬಲ್ಡೋಟ ಕಂಪನಿ ಮಾತ್ರ ಸದ್ದಿಲ್ಲದೆ ತನ್ನ ಕೆಲಸವನ್ನ ಆರಂಭಿಸಿದೆ. ಹೀಗಾಗಿ ಈ ಕಂಪನಿಯನ್ನ ತೊಲಗಿಸಿ ಅಂತ ಕೊಪ್ಪಳ ಪರಿಸರ ಹಿತರಕ್ಷಣಾ ಸಮಿತಿ ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದು, ಇದೀಗ ಈ ಧರಣಿ 75 ದಿನಕ್ಕೆ ಕಾಲಿಟ್ಟಿದೆ. ಹೋರಾಟದಲ್ಲಿ ಸಾಹಿತಿ ಕೆಎಸ್ ಭಗವಾನ್ ಭಾಗಿ. ಕಳೆದೊಂದು ವರ್ಷದಿಂದ ಈ ಕಂಪನಿಯ ವಿರೋಧಿಸಿ ಹೋರಾಟಗಳು ಜೋರಾಗಿದೆ. ಈಗಾಗಲೇ ಕೊಪ್ಪಳ ಸುತ್ತಮುತ್ತ 200ಕ್ಕೂ ಅಧಿಕ ವಿವಿಧ ಕಾರ್ಖಾನೆಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇದರಿಂದ ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಹೊಗೆಯ ಪ್ರಮಾಣ ಹೆಚ್ಚಾಗಿದೆ. ಜನರ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಗಳ ವಿಸ್ತರಣೆ ಮಾಡಬಾರದು ಅಂತ ಸಾಹಿತಿ ಕೆಎಸ್ ಭಗವಾನ್ ಹೇಳಿದ್ದಾರೆ. ಕೊಪ್ಪಳದ ಸುತ್ತಮುತ್ತಲ ಸುಮಾರು ಒಂದು 7-8 ಹಳ್ಳಿಗಳಲ್ಲಿ ಸುತ್ತಿದೆ. ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಭಯಂಕರವಾದ ಪರಿಸ್ಥಿತಿ ಏನು ಅಂದರೆ, ಈ ಕಾರ್ಖಾನೆಗಳಿಂದ ಬರ್ತಾ ಇದೆಯಲ್ಲ ಹೊಗೆ, ಆ ಹೊಗೆ ಬೆಳೆಗಳ ಮೇಲೆ, ಹೂಗಳ ಮೇಲೆ, ಹಸಿರು ಎಲೆಗಳ ಮೇಲೆ, ಮೆಕ್ಕೆಜೋಳದ ಮೇಲೆ, ಪ್ರತಿಯೊಂದರ ಮೇಲೂ ಬಿದ್ದು ಆ ಎಲ್ಲ ಕರ್ರಗಾಗ್ಬಿಟ್ಟಿದೆ. ಅದು ಮುಟ್ಟದೇ ಇದ್ರೆ ಮೈಯೆಲ್ಲ ಭಯಂಕರವಾದ ನೋವಾಗ್ತದೆ. ಸದ್ಯ ಬಲ್ಡೋಟ ಕಾರ್ಖಾನೆ ವಿರುದ್ಧ ಹೋರಾಟಗಳು ನಡೆಯುತ್ತಲೇ ಇವೆ. ಅತ್ತ ಕಾರ್ಖಾನೆಯಲ್ಲಿ ಕೆಲಸಗಳು ಪ್ರಾರಂಭವಾಗಿವೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಜಾಣ ಮೌನ ವಹಿಸಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳೆದ 4-5 ತಿಂಗಳಿಂದ ವಿಪರೀತ ಚಳಿ ವಾತಾವರಣದಿಂದ ಚಿಕನ್ ಹಾಗೂ ಕೋಳಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಳಿ ವಾತಾವರಣಕ್ಕೆ ಮೊಟ್ಟೆ ಚಿಕನ್ ದುಬಾರಿ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ. ಮನೆಯಲ್ಲಿ ಬೆಚ್ಚಗೆ ಇದ್ರೆ ಸಾಕಪ್ಪ ಸಾಕು ಅನ್ನೋ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅದರಲ್ಲೂ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಚಳಿ ಇದೆ. ಇದೇ ಥಂಡಿ ವಾತಾವರಣವೇ ಮಾಂಸಪ್ರಿಯರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. 1 ಕೆಜಿ ಚಿಕನ್ ಬೆಲೆ 280ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 180ರಿಂದ 200 ರೂಪಾಯಿ ಇದ್ದ ಚಿಕನ್ ಬೆಲೆ ಈಗ ಏಕಾಏಕಿಯಾಗಿ ದುಬಾರಿಯಾಗಿದೆ. ಸದ್ಯ ಈ ಬೆಲೆ ಏರಿಕೆಗೆ ಕಾರಣ ಥಂಡಿಯ ವಾತಾವರಣ ಅಂತ ಹೇಳಲಾಗ್ತಾ ಇದೆ. ಈ ಥಂಡಿ ವಾತಾವರಣ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. 2.2 ಕೆಜಿ ತೂಕ ಬರಬೇಕಾಗಿದ್ದ ಕೋಳಿ ಕೇವಲ 1.8 ಕೆಜಿ ತೂಕ ಬರುತ್ತಿವೆಯಂತೆ. ಅಲ್ಲದೆ 1 ತಿಂಗಳಲ್ಲಿ 28ರಿಂದ 30 ಮೊಟ್ಟೆ ಇಡುತ್ತಿದ್ದ ಕೋಳಿಗಳು ಸದ್ಯದ ವಾತಾವರಣದ ಎಫೆಕ್ಟ್ನಿಂದಾಗಿ 22ರಿಂದ 24 ಮೊಟ್ಟೆ ಇಡುತ್ತಿವೆಯಂತೆ. ಸರ್, ಇದು ಬಹಳ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದ ಕೂಡ ಸ್ವಲ್ಪ ವಾತಾವರಣ, ಕೋಳಿ ಮೊಟ್ಟೆ ಬಹಳ ಮುಖ್ಯವಾಗಿ ಹ್ಯಾಚಿಂಗ್ ಎಗ್ ಅಂತ ಏನ್ ಹೇಳ್ತಾರೆ, ತಾಯಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಬೆಳಕು, ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಳೆದ 6 ತಿಂಗಳಿಂದ ಕಡಿಮೆ ಆಗಿದೆ. ಆ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗಿರೋದ್ರಿಂದ ನಮಗೆ ತಾಯಿ ಕೋಳಿ ಮೊಟ್ಟೆ ಇಡೋದ್ರಲ್ಲಿ ಸುಮಾರು 10% ಕಡಿಮೆ ಆಗಿದೆ. ಇವತ್ತು 85% ಪೀಕ್ ಪ್ರೊಡಕ್ಷನ್ ಬರಬೇಕು. ನಮಗೆ ಬರ್ತಿರೋದು 70ರಿಂದ 75%. ಯಾವಾಗ 10% ತಾಯಿ ಕೋಳಿ ಮೊಟ್ಟೆ ಇಡೋದೇ ಕಡಿಮೆ ಆಯಿತು,
ಅಷ್ಟು ಮೊಟ್ಟೆ ಮರಿ ಆಗೋದು ಕಡಿಮೆ ಆಯಿತು. ಎಷ್ಟು ಆ ಮರಿ ಕಡಿಮೆ ಆಯಿತು, ಆ 10% ಕೋಳಿ ಸಹ ಮಾರ್ಕೆಟ್ ಅಲ್ಲಿ ಬರೋದು ಕಡಿಮೆ ಆಯಿತು. ಇನ್ನು ಥಂಡಿಯ ವಾತಾವರಣದಿಂದಾಗಿ ಸೂರ್ಯನ ಬೆಳಕು, ಬಿಸಿಲಿನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಕೋಳಿಗಳಿಗೆ ಫಾರಂಗಳಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರುವುದು ಕೋಳಿಗಳ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏಕಾಏಕಿ ಚಿಕನ್ ಬೆಲೆ ಏರಿಕೆಯಾಗಿದ್ದಕ್ಕೆ ಚಿಕನ್ ಖರೀದಿ ಮಾಡಲು ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ತಿಂಗಳಲ್ಲಿ 180 ರೂಪಾಯಿ ಇತ್ತು, 180, 170 ಆ ಥರ ಮಾರ್ತಾ ಇದ್ವಿ. ಈ ತಿಂಗಳಿಗೆ 300-310 ಆಗಿದೆ. ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹಿಂಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆ ಅಂತ ಚಳಿ ಅದು ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಮಾರೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಆ ಥರ ಇರೋದ್ರಿಂದ ಕೋಳಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಫಾರಂ ಇಂದಾನೆ ಕೋಳಿಗಳು ಬರ್ತಾ ಇಲ್ಲ ಈಗ ಸರಿಯಾಗಿ. ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಮಾಂಸ ಖರೀದಿ ಮಾಡುವ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಳೆದ 4-5 ತಿಂಗಳಿಂದ ವಿಪರೀತ ಚಳಿ ವಾತಾವರಣದಿಂದ ಚಿಕನ್ ಹಾಗೂ ಕೋಳಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಳಿ ವಾತಾವರಣಕ್ಕೆ ಮೊಟ್ಟೆ, ಚಿಕನ್ ದುಬಾರಿ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ. ಮನೆಯಲ್ಲಿ ಬೆಚ್ಚಗೆ ಇದ್ರೆ ಸಾಕಪ್ಪ ಸಾಕು ಅನ್ನೋ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅದರಲ್ಲೂ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಚಳಿ ಇದೆ. ಇದೇ ಥಂಡಿ ವಾತಾವರಣವೇ ಮಾಂಸಪ್ರಿಯರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. 1 ಕೆಜಿ ಚಿಕನ್ ಬೆಲೆ 280ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 180ರಿಂದ 200 ರೂಪಾಯಿ ಇದ್ದ ಚಿಕನ್ ಬೆಲೆ ಈಗ ಏಕಾಏಕಿಯಾಗಿ ದುಬಾರಿಯಾಗಿದೆ. ಸದ್ಯ ಈ ಬೆಲೆ ಏರಿಕೆಗೆ ಕಾರಣ ಥಂಡಿಯ ವಾತಾವರಣ ಅಂತ ಹೇಳಲಾಗ್ತಾ ಇದೆ. ಈ ಥಂಡಿ ವಾತಾವರಣ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. 2.2 ಕೆಜಿ ತೂಕ ಬರಬೇಕಾಗಿದ್ದ ಕೋಳಿ ಕೇವಲ 1.8 ಕೆಜಿ ತೂಕ ಬರುತ್ತಿವೆಯಂತೆ. ಅಲ್ಲದೆ 1 ತಿಂಗಳಲ್ಲಿ 28ರಿಂದ 30 ಮೊಟ್ಟೆ ಇಡುತ್ತಿದ್ದ ಕೋಳಿಗಳು ಸದ್ಯದ ವಾತಾವರಣದ ಎಫೆಕ್ಟ್ನಿಂದಾಗಿ 22ರಿಂದ 24 ಮೊಟ್ಟೆ ಇಡುತ್ತಿವೆಯಂತೆ. ಸರ್, ಇದು ಬಹಳ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದ ಕೂಡ ಸ್ವಲ್ಪ ವಾತಾವರಣ ಕೋಳಿ ಮೊಟ್ಟೆ ಬಹಳ ಮುಖ್ಯವಾಗಿ ಹ್ಯಾಚಿಂಗ್ ಎಗ್ ಅಂತ ಏನ್ ಹೇಳ್ತಾರೆ. ತಾಯಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಬೆಳಕು, ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಳೆದ 6 ತಿಂಗಳಿಂದ ಕಡಿಮೆ ಆಗಿದೆ. ಆ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗಿರೋದ್ರಿಂದ ನಮಗೆ ತಾಯಿ ಕೋಳಿ ಮೊಟ್ಟೆ ಇಡೋದ್ರಿಂದ ಸುಮಾರು 10% ಕಡಿಮೆ ಆಗಿದೆ. ಇವತ್ತು 85% ಪೀಕ್ ಪ್ರೊಡಕ್ಷನ್ ಬರಬೇಕು. ನಮಗೆ ಬರ್ತಿರೋದು 70ರಿಂದ 75%. ಯಾವಾಗ 10% ತಾಯಿ ಕೋಳಿ ಮೊಟ್ಟೆ ಇಡೋದೇ ಕಡಿಮೆ ಆಯಿತು, ಅಷ್ಟು ಮೊಟ್ಟೆ ಮರಿ ಆಗೋದು ಕಡಿಮೆ ಆಯಿತು. ಎಷ್ಟು ಆ ಮರಿ ಕಡಿಮೆ ಆಯಿತು, ಆ 10% ಕೋಳಿ ಸಹ ಮಾರ್ಕೆಟ್ ಅಲ್ಲಿ ಬರೋದು ಕಡಿಮೆ ಆಯಿತು. ಇನ್ನು ಥಂಡಿಯ ವಾತಾವರಣದಿಂದಾಗಿ ಸೂರ್ಯನ ಬೆಳಕು, ಬಿಸಿಲಿನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಕೋಳಿಗಳಿಗೆ ಫಾರಂಗಳಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರುವುದು ಕೋಳಿಗಳ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏಕಾಏಕಿ ಚಿಕನ್ ಬೆಲೆ ಏರಿಕೆಯಾಗಿದ್ದಕ್ಕೆ ಚಿಕನ್ ಖರೀದಿ ಮಾಡಲು ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ತಿಂಗಳಲ್ಲಿ 180 ರೂಪಾಯಿ ಇತ್ತು, 180, 170 ಆ ಥರ ಮಾರ್ತಾ ಇದ್ವಿ. ಈ ತಿಂಗಳಿಗೆ 300-310 ಆಗಿದೆ. ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹಿಂಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆ ಅಂತ ಚಳಿ ಅದು ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಮಾರೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಆ ಥರ ಇರೋದ್ರಿಂದ ಕೋಳಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಫಾರಂ ಇಂದಾನೆ ಕೋಳಿಗಳು ಬರ್ತಾ ಇಲ್ಲ ಈಗ ಸರಿಯಾಗಿ. ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಮಾಂಸ ಖರೀದಿ ಮಾಡುವ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.